ಅಥಣಿ ಕಾರ್ಖಾನೆ ಚುನಾವಣೆ ಇದೆ, ಸಿದ್ಧತೆ ಇಲ್ಲದೇ ನೀವು ಇಳಿದ್ರ ಅಂತ, ಗ್ರೌಂಡ್ ವರ್ಕ್ ಇಲ್ಲದೇ ಇರೋದಕ್ಕೆ ಅಲ್ಲಿ ಹಿನ್ನಡೆ ಆಯ್ತು ಅಂತ. ನಾವು ಅಥಣಿದ ಸೋಲ್ತು ಅಂತ ಮೊದಲೇ ಹೋಟಿಂಗ್ ಮೂರ ಹೊಟ್ಬೋದು ಮೊದಲೇ ಹೇಳಿದ್ವಿ ನಾವು. ನೀವು ಭಾರಿ ಸೋಲೋದು ನೀವು ಪಡೆದ್ರಪ್ಪ. ನಮ್ಮ ಮುಂಜಾನೆ ಹೋಟಿಂಗ್ದಾಗ ನಮ್ಮ 3 ಹೊಟ್ಟು ಬೀಳ್ತವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರು. ಈ ಸಲ ಯಾವುದೇ ಕಾರಣ ಒಂದೇ ಹೊಟ್ಟು ಬಂದರೂ ಇಲೆಕ್ಷನ್ ಮಾಡೋದು ಇಲೆಕ್ಷನ್ ಮಾಡ್ತೀವಿ ನಾವು ಗಿದಿಬೇಕು ನಿಂತಿರ್ಕಿಲ್ಲ. ಚುನಾವಣೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಂತು ನಾವು ಬರೀ ಒಂದು 3 ಫೋನ್ ಮಾಡಿದೆ, ಒಂದು ಭಾಷೆ ಮಾಡಿದೆ, ಬಟ್ಟೆ ಅಲ್ಲಿ ಹೋಗಿಲ್ಲ. ನಾನು ಬರೀ 3 ಮಂದಿ ಫೋನ್ ಮಾಡಿದೆ. ಒಂದು ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ ನೀವು ಬಂದು ಸಾವುಕಾರ ನೀವು ಅಲ್ಲೇ ಗೋಕಾಕ ಕೂತ್ಕೊ ಅಲ್ಲಿ ಇಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತು ನಾವು ಹೋಗ್ಬಿಟ್ನೆ. ಇಲ್ಲ ನಾ ಅಲ್ಲಿ ಸೀರಿಯಸ್ ಹೋಗಿ ಇಲೆಕ್ಷನ್ ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ 5,500 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ ಟಿ ವಿ ಯಾವುದೋ ಆ್ಯಂಕರ್ ಸ್ವಲ್ಪ ಹೇರೋರು 18,000 ಓಟ್ದವರು ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,500 ಹೆಚ್ಚಿದ್ರು. ಅದರಲ್ಲಿ 50% ಹೊಡ್ತಂದು ನೀವು ಅದನ್ನು ವಿಚಾರ ಮಾಡಿ. ನೀವು 5,500 ತಮ್ಮ ಬೇಕಾದ ಇಟ್ಕೊಂತಾರೆ ಅದ್ರೊಳಗೆ 50% ಹೊಡ್ತು. ನಾವು ಲೋಯೆಸ್ಟ್ 33 ಹೋಟ್ಲು ಕಡಿಮೆ ಸೋತೈತೆ. ಒಂದು ಕಡಿಮೆ ಹೋಟ್ಲೆ 33 ಸೋತೈತೆ. 300 ಒಂದು 800 ಹೈಯೆಸ್ಟ್ 1100 ಗೆದ್ದೈತೆ. ಹೈಯೆಸ್ಟ್ 1100 ಹೋಟ್ಲಿಗೆ ಗೆದ್ದಾನ. ಇದನ್ನು ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು ಒಂದು ವಿಚಾರ, ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತು, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತು. ಅದರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು. ಯಾಕೆ ಏನಂತ ಯಾಕೆ ಅದ್ರೊಳಗೆ ತಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಿಕ್ಚರ್ ಅಲ್ಲಿ? ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ. ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಫೋನ್ ಹಚ್ಚಿ ಬೇತಾನೆ ರಮೇಶ್ಗೆ. ಹುಚ್ಚುಳ ಭಾಳ ಚೆನ್ನಾಗಿರೋ ಬೇತಾನೆ ಮೊನ್ನೆ ಬೇತಾನೆ. ನಮಗೆ ಕ್ಲೋಸು ನಾವು ಇವತ್ತು ಬೇತಾನೆ. ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ ಇದನ್ನು ಮಣ್ಣು ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಓಡೋಕ್ರಿ ನಾವು ಹಂಗೆ ಮಾತಾಡ್ತಿದ್ವಿ. ಉಮೇಶ್ ಕತ್ತಿನ ಭಾಷೆ ನೋಡಿದ್ರೆ ನೀವು ಓಡೋಕ್ರಿ ಅಷ್ಟು ಕೆಟ್ಟ ಮಾತಾಡ್ತಾ ಅದೇ ದೋಸ್ತಿಗಳು ಮಾತಾಡೋದು ಹಂಗೆ ಬಟ್ ಅವ ಹುಚ್ಚ ಸಾರ್ವಜನಿಕ ಸಮಾಜ ಮಾತಾಡೋದು ತಪ್ಪು. ಅದರಿಂದ ಬಹುಸಂಖ್ಯಾತರು ಅಲ್ಲಿ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಖಿಲ್ ಹೊಡೆದು ಬರ್ತೈತೆ ಅದು. ಸರ್ ನೀವು ಉಮೇಶ್ ಕತ್ತಿ ನೀವು ಬಹಳ ಆತ್ಮೀಯ. ಇವತ್ತು ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನಸ್ಸು ಇರಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಈಗೂ ಇಲ್ಲ ಸ್ವಾಮಿ. ಈಗಲೂ ನೋಡ್ರಿ ಅದು ಅದಕ್ಕೆ ವಿದ್ಯುತ್ ಶಕ್ತಿ ನಾವು ವಿದ್ಯುತ್ ಶಕ್ತಿ ಇಲೆಕ್ಷನ್ ಬೇಡ ತಂದಿದ್ದೆ. ನಾ ಮಾತ್ರ ಬೇಡ ಇಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿನ ನಮಗೆ ಫೋನ್ ಮಾಡಿ ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗಿಸ್ ಅದು ಯಾಕೆ ಅದು ಕೇಳಿದ್ವಿ ಏನಾದರೂ ಗೊತ್ತಿಲ್ಲ ನನಗೆ ಡೀಟೇಲ್ ಮಾಹಿತಿ ಇಲ್ಲ. ಫಾರಿನ್ಗೆ ಹೋಗಿದ್ದೆ ನಾವು ಒಂದು 1.5 ತಿಂಗಳು ಫಾರಿನ್ಗೆ ಹೋಗಿದ್ದೆ ನಂಗೆ ಗೊತ್ತಿಲ್ಲ ಅದನ್ನು. ಬಟ್ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೇನಾಡೋದು ಅದು ಸಮುದ್ರ ಮೇನಾಡ್ದಂಗೆಲ್ಲ ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ. ಯಾಕೆ ಒಂದು ಸಮಾಜ ಮೇಲೆ MLA ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಯಾವ MLA ಆಗಕ್ಕೆ ಸಾಧ್ಯ, ಎಲ್ಲ ಸಮಾಜದಾಗ ಆಶೀರ್ವಾದ MLA ಆಗಕ್ಕೆ ಸಾಧ್ಯ, MP ಆಗಕ್ಕೆ ಸಾಧ್ಯ. ದಯವಿಟ್ಟು ರಮೇಶ್ ಕತ್ತಿಯವರಿಗೆ ನಿಮ್ಮ ಮಾಧ್ಯಮ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವರು ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ. ಇಷ್ಟು ನಿಮ್ಮ ಮುಖಾಂತರ ದಯವಿಟ್ಟು ಹೇಳ್ತೀನಿ. ನೀವು ಹೆಂಗೆ ತೋರಿಸ್ತೀನಿ ನಿಮ್ಗೆ ಇಟ್ಟಿಚ್ಛೆ.